beautiful venue. ಇನ್ನೂ ಖುಷಿ ಆಗುತ್ತೆ ಸರ್ ಹಂಗೇನೆ ಪ್ಲೀಸ್ ನಮಗೋಸ್ಕರ ಅಲ್ವಾ come on everybody make some noise ಜೋರಾಗಿ ಚಪ್ಪಾಳೆ ಮಾಡಬೇಕು ಬರ್ಲಿ ವಾದ್ಯ come on ಹಂಗೆ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಟೀಮ್ನ ಸ್ಪರ್ಧಾಳಿಗಳಿಗೆ ಮತ್ತು ಮಾಲೀಕರಿಗೆ ಮತ್ತು ಈ ಒಂದು ಚೇತನ್ ಸೂರ್ಯ ತಂಡದವರಿಗೆ ಮುಖ್ಯಸ್ಥರು ಎಲ್ಲರಿಗೂ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವತ್ತೂ ಕೂಡ ಜೊತೆಯಲ್ಲಿ ನಮ್ಮ ಚೇತನ್ ಸೂರ್ಯ ಮಾಡುವಂತ ಈ ವರ್ಷಕ್ಕೆ 3ನೇ ವರ್ಷ ಇದನ್ನು ಸತತವಾಗಿ ಅವರು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಬಾರಿ ಫೈನಲ್ ಅನ್ನು ಕೂಡ ಗೋವಾದಲ್ಲಿ ಮಾಡಬೇಕು ಅಂತ ಹೇಳಿ ಏನು ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ಅಲ್ಲಿ ಮಾಡುವಂತ ಒಂದು ಫೈನಲ್ ನ ಅಲ್ಲಿ ಪ್ರದರ್ಶನ ಆಗ್ತಾ ಇದೆ. ಅದಕ್ಕೂ ಕೂಡ ಎಲ್ಲಾ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ನೀವೆಲ್ಲ ಕೂಡ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರಿದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಚೇತನ್ ಸೂರ್ಯ ಮತ್ತು ಅವರ ತಂಡದವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಅಪ್ಪು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರ ನೆನಪಿಗೆ ನಾವು ಈ ಒಂದು ಏನು ಗೇಮ್ ಅನ್ನ ಆಡ್ತಾ ಇದೀವಿ ಬ್ಯಾಡ್ಮಿಂಟನ್ ನ, ಅವರ ಒಂದು ಪ್ರಿಯವಾದಂತ ಗೇಮ್ ಇದು ಬ್ಯಾಡ್ಮಿಂಟನ್ ಅನ್ನೋದು, ಅವರ ಕನಸು. ಅದೇ ರೀತಿಯಲ್ಲಿ ಇವತ್ತು ಅದನ್ನ ನೆರವೇರಿಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ನಡೆಯಲಿ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ ಮಾಡುವಂತ ಒಂದು ಶಕ್ತಿ, ಒಂದು ಆಶೀರ್ವಾದ ಚೇತನ್ ಸೂರ್ಯ ಅವರಿಗೆ ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಆಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ತಂಡದ ಆಟಗಾರರಿಗೆ ನಾನು ಮತ್ತೊಮ್ಮೆ ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲಾ ಟೀಮ್ನ ಆಟಗಾರರು ಶಕ್ತಿಯುತವಾಗೇ ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ಪೈಪೋಟಿಯಲ್ಲಿದ್ದಾರೆ. ಬಹುಶಃ ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆ ಎಲ್ಲರಿಗೂ ಕೂಡ ಇರುತ್ತೆ. ಈ ಬಾರಿ ಕಪ್ ನಮ್ದೇ ಅಂತ ಹೇಳೋರು ಎಲ್ಲಾ ಟೀಮಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ. ಬಹುಶಃ ಅದರಿಂದ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ನಾವು ನಮ್ಮ ಶ್ರಮ ನಮ್ಮ ಪ್ರಯತ್ನಗಳನ್ನ ಬಿಡಬಾರ್ದು. ಏನಾಗ್ಲಿ ಕೊನೆಯದಾಗಿ ಒಂದೇ ಬಾಲ್ ಇರುತ್ತೆ. ಆ ಒಂದೇ ಬಾಲಲ್ಲಿ ನಾವು ಸಿಕ್ಸರ್ ಹೊಡಿಲೇಬೇಕು ಅನ್ನೋ ಅನಿವಾರ್ಯತೆನೂ ಇರುತ್ತೆ. ಆವಾಗ ಕಪ್ಪು ನಮ್ದೇ ಅನ್ನೋ ಒಂದು ಖುಷಿನೂ ಬಂದ್ಬಿಡುತ್ತೆ. ಅದರಿಂದ ಪ್ರಯತ್ನಗಳನ್ನ ಯಾರು ಬಿಡೋದು ಬೇಡ. ಬಹುಶಃ ಎಲ್ಲ ಟೀಮಲ್ಲೂ ಕೂಡ ಸ್ಪರ್ಧಾಳಿಗಳು ತುಂಬಾ ಶಕ್ತಿಯುತವಾಗಿ ಇದ್ದಾರೆ ಅಂತ ಭಾವಿಸಿದ್ದೀನಿ. ಬಹುಶಃ ಎಲ್ರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅರೆ ವಾ ಸರ್, ಅಪ್ಪು ಕಪ್ ಸೀಸನ್ 3 ಆಕ್ಷನ್ ಒಂದು ಸಕ್ಸಸ್ಫುಲ್ ಇವೆಂಟ್. ಇವಾಗ ಜರ್ಸಿ ಲಾಂಚು ಸಕ್ಸಸ್, ಯಾಕಂದ್ರೆ ದೇವರ ಆಶೀರ್ವಾದ ಸಿಕ್ಕಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಸ್ಟೆಲಾ ಇವೆಂಟ್ ಮ್ಯಾನೇಜ್ಮೆಂಟ್ ನ ಪ್ರೊಪ್ರೈಟರ್ ಚೇತನ್. ಆಮೇಲೆ ಮಾತಾಡಕ್ ಸಿಗಲ್ಲ, ಮತ್ತೆ ಮಳೆ ಬಂದ್ಬಿಡುತ್ತೆ. ಪ್ಲೀಸ್ ಹೇಳಿ, ಈ ಸೀಸನ್ ಅಲ್ಲಿ ಮೋಸ್ಟ್ ಪ್ರಾಮಿಸಿಂಗ್ ಟೀಮ್ ಯಾವ್ದು, ಮತ್ತೆ ಈ ಸೀಸನ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಂತ. ಒಂದ್ ಟೀಮ್ ಹೆಸರು ಚೇಂಜ್ ಮಾಡಿಲ್ಲ, ವೀವರ್ಸ್ ಅಂತ. ಅದು ಬಿಟ್ರೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ, ತಂಡದ ಮಾಲೀಕರಿಗೆ ಹಾಗೂ ಮೆನ್ ಐಕಾನ್, ವಿಮೆನ್ ಐಕಾನ್, ಬ್ರ್ಯಾಂಡ್ ಅಂಬಾಸಿಡರ್ ಹಾಗೂ ಮೀಡಿಯಾದವರಿಗೆ, ಪತ್ರಕರ್ತರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶರವಣ ಸರ್ ಪ್ರತಿ ವರ್ಷನೂ ನಮ್ಮ ಜೊತೆಗಿದ್ದಾರೆ. ಮೊದಲನೇ ವರ್ಷ ಈ 5.5 kg ಕಪ್ಪು ಪ್ಯೂರ್ ಬೆಳ್ಳಿನಲ್ಲಿ ಮಾಡಿಕೊಟ್ರು ರೋಯಿಂಗ್ ಟ್ರೋಫಿ ಅಂತ. ಇದು ಸತತವಾಗಿ ಇದು 3ನೇ ವರ್ಷ. ನಾವು ಮೊದಲೇ ಹೇಳಿದಾಗೆ 3 ವರ್ಷ ಕಂಟಿನ್ಯೂಸ್ ಆಗಿ ಯಾರು ವಿನ್ ಆಗ್ತಾರೋ ಈ ಟ್ರೋಫಿ ಅವ್ರ ಪಾಲಾಗತ್ತೆ. ಸೊ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ ಅದೇ ವಿಶ್ವಾಸದಲ್ಲಿ ಶರವಣ ಸರ್ ಪ್ರತಿ ಕಾರ್ಯಕ್ರಮಕ್ಕೂ ನಮ್ಮ ಎಲ್ಲ ಸಪೋರ್ಟ್ ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ಹೋದ ವರ್ಷ ಅಣ್ಣ ವಿನ್ನರ್ಸ್ಗೆ 100 ಗ್ರಾಮ್ ಗೋಲ್ಡ್ ಕೊಟ್ಟಿದ್ರು. ಈ ವರ್ಷ 50 ಗ್ರಾಮ್ ಅಂದ್ರೆ ಫಸ್ಟ್ ಪ್ಲೇಸ್ಗೆ 100 ಗ್ರಾಮ್ ಗೋಲ್ಡ್ ಕೊಟ್ಟಿದ್ರು, ಸೆಕೆಂಡ್ ಪ್ಲೇಸ್ಗೆ 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ರು, ಹಾಗೆ ಥರ್ಡ್ ಪ್ಲೇಸ್ಗೆ 25 ಗ್ರಾಮ್ ಗೋಲ್ಡ್ ಕೊಟ್ಟಿದ್ರು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ 10 ಗ್ರಾಮ್ ಅಪ್ಪು ಸರ್ ಪ್ರತಿಭೆ ಇರುವಂತಹ ಸಿಲ್ವರ್ ಕಾಯಿನ್ ನ ಕೊಟ್ಟಿದ್ರು. ಈ ವರ್ಷ ಏನು ಅಣ್ಣನ ಬಾಯಲ್ಲೇ ಕೇಳೋಣ. ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಅಣ್ಣನ ಹತ್ರ. ಸೊ ಅದು ಅವ್ರ ಬಾಯಲ್ಲೇ ಹೇಳ್ತಾರೆ, ಅದು ನಿಮ್ ಪಾಲಿಗೆ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ ನಿಮ್ ಬಾಯಿಂದಲೇ ಬರ್ಲಿ ಅಣ್ಣ. ಎಲ್ಲಿ ಒಂಚೂರು ಸೌಂಡ್ ಮಾಡಿ, ಕಮಾನ್. ಸಾಯಿ ಗೋಲ್ಡ್ ಪ್ಯಾಲೇಸ್ ಸದಾ ನಿಮ್ಮೊಂದಿಗೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಹುಶಃ ನಾನು ತೂಕ ಹೇಳೋದಕ್ಕಿಂತ ಟೋಟಲ್ ಆಗಿ ಆರ್ಗನೈಸ್ ನೀವು ಮಾಡ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೂ ಗೊತ್ತಿದೆ. ಬಹುಶಃ ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಒಂದು ಮ್ಯಾಚ್ ವಿನ್ ಆಗಬೇಕಾದ್ರೆ
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರ ಶ್ರಮ ಇರುತ್ತೆ. ಅದಕ್ಕೆ ಮೇಯ್ನ್ ಆಗಿ ಲಕ್ಷ್ಮಿ ಬೇಕಾಗ್ತಾಳೆ. ಆ ಲಕ್ಷ್ಮಿ ಇಲ್ಲದೆ ಏನೂ ಆಗಲ್ಲ. ಏನೇ ನಮ್ಮ ಚೈತ್ರ ಅವರಲ್ಲಿ ಸರಸ್ವತಿ ಇದೆ, ಅವರಲ್ಲಿ ಗ್ರಾಮರ್ ಇದ್ರು ಕೂಡ ಇಲ್ಲಿ ಗ್ಲಾಮರ್ ಲಕ್ಷ್ಮಿನೂ ಬೇಕಾಗ್ತದೆ. ಗ್ರಾಮರು ಎರಡು ಸೇರಿದ್ರೆ ಮಾತ್ರ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೀನಿ. ಅದರಿಂದ ನಾನು ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನಮ್ಮ ಚೇತನ್ ಸೂರ್ಯ ಸಂಸ್ಥೆಗೆ ಒಂದು 10 ಲಕ್ಷ ರೂಪಾಯಿಗೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಭಾಗವಹಿಸುವಂತ ಎಲ್ಲಾ ಪ್ಲೇಯರ್ಸ್ಗೂ ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ ಇರುತ್ತೆ. ಬಹುಶಃ ಓಕೆ, ಅದು ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ. ಒಂದು ಗಿಫ್ಟ್ ವೋಚರ್ ಅಂತ ಖಂಡಿತ ಇರುತ್ತೆ. 150 ಜನಕ್ಕೂ ಪ್ಲೇಯರ್ಸ್ ಎಲ್ಲರಿಗೂ ಕೊಡಬೇಕು, ಅದನ್ನ ನಾನು ಹೇಳಿದ್ದೀನಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಇದು ಯಶಸ್ವಿ ಆಗಲಿ. ಹ್ಯಾಟ್ರಿಕ್ ಹೀರೋ ಇದ್ದಂಗೆ ಇವತ್ತು ಚೇತನ್ ಸೂರ್ಯ ಹ್ಯಾಟ್ರಿಕ್ ಆಗಿ ಇದನ್ನ ಯಶಸ್ವಿಯಾಗಿ ಇದನ್ನ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಶುಭ ಕೋರ್ತೀನಿ. ಜೊತೆಗೆ ಅಕ್ಷಯ್ ನಾಯಕ, ಲಕ್ಷ್ಮೀಕಾಂತ್ ರೆಡ್ಡಿ, ನಿಖಿಲ್ ಭಾರ್ಗವ್, ಗ್ರೀಷ್ಮಾ ಗೌಡ, ಕೀರ್ತಿ ವೆಂಕಟೇಶ್. ಕಳೆದ ವರ್ಷ ಈ ಅದ್ದೂರಿಯಾದಂತಹ ರೋಲಿಂಗ್ ಟ್ರೋಫಿ ಸೇರಿದ್ದು ವೀರ ಕನ್ನಡಿಗ ಬುಲ್ಸ್ ತಂಡಕ್ಕೆ. ಸೊ ಆ ತಂಡ ವೇದಿಕೆ ಮೇಲಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದ ಲಾಸ್ಟ್ ವಿನ್. ಈ ವರ್ಷ ಇಟ್ಸ್ ಗೋಯಿಂಗ್ ಟು ಬಿ ಮೋರ್ ಡಿಫಿಕಲ್ಟ್, ಯಾಕಂದ್ರೆ ಎಲ್ಲಾ ತಂಡಗಳು ಮೋಸ್ಟ್ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಈ ವರ್ಷ ಸರ್ವಣ ಸರ್ ಹೇಳಿದಾಗೆ 10 ಲಕ್ಷ ಟು ದ ವಿನ್ನರ್. ಯಾರ ಪಾಲಾಗುತ್ತೆ? ಇದೇ ತಿಂಗಳು ಜುಲೈ ಇಲ್ಲ, ಒಂದು ನಾನು ಅದನ್ನೇ ಹೇಳ್ತಿದ್ದೆ. ಇವಾಗ ಫಸ್ಟ್ ಸೀಸನ್ ಅಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದಾಗ ನಾವು ಗೆದ್ವಿ ಕಿಂಗ್ಸ್ ಟೀಮ್ಗೆ. ರಾಜ್ಕುಮಾರ ಕಿಂಗ್ಸ್ ಅಲ್ಲಿ ನಾವು ಗೆದ್ದಿದ್ದು. ಸೊ ಹಾಗಾಗಿ ಲಾಸ್ಟ್ ಇಯರ್ ವೀರ ಕನ್ನಡಿಗರ್ಸ್ ಇವ್ರ ಟೀಮೇ ಗೆದ್ದಿರೋದು. 2 ಸಲ ಗೆದ್ಮೇಲೆ 3 ಸಲ ಗೆಲ್ಲೋದು, 3ನೇ ಸಲ ಗೆಲ್ಲೋದು ಕಷ್ಟ ಏನಿಲ್ಲ. ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಸರ್, ಈ ಟೂರ್ನಮೆಂಟ್ ಎಲ್ಲ ಮುಗಿದು ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿ 10 ಲಕ್ಷ ಕೊಡೋ ಬದಲು ಈಗಲೇ ಕೊಟ್ಬಿಟ್ರೆ ಏನೋ ಒಂದು ಹಂಚ್ಕೊಂಡು ಏನೋ ಒಂದು ಖುಷಿ ಕೊಡ್ತಾರೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ. ಅಂಡ್ ಬಿಡ್ಡಿಂಗ್ ಅಲ್ಲಿ ಏನ್ ಮಜಾ ಆಯ್ತು. ವಿ ಹ್ಯಾಡ್ ಅ ಲವ್ಲಿ ಟೈಮ್. ಅಂಡ್ ಅಲ್ಲಿ ಮಂಜಯ್ಯನ ಅರ್ಜುನನೆಲ್ಲ ತುಂಬಾ ಮೋಸ ಮಾಡಿ ಅಲ್ಲಿ ಅವ್ರ ಟೀಮಿಗೆ ಸೇರಿಸ್ಕೊಂಡಿದ್ದು. ತುಂಬಾ ಸ್ಟ್ರಾಂಗ್ ಇದೆ, ಬಟ್ ಆದ್ರೂ ಪರವಾಗಿಲ್ಲ, ನಾವು ವಿಲ್ ಫೈಟ್. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಒಂದು ಟೂರ್ನಮೆಂಟ್ ಅಲ್ಲಿ ಇಷ್ಟು ಜನ ಸೇರೋದು, ಇಷ್ಟು ಜನ ಖುಷಿಯಾಗಿ ಮಾತಾಡೋದು, ಇದೇ ನನ್ನ ಪ್ರಕಾರ ಸಕ್ಸಸ್ ಆಫ್ ದ ಟೂರ್ನಮೆಂಟ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ ಟೀಮು ಗೆದ್ದಾಗಿರುತ್ತೆ. ಕಮಾನ್ ಬಾಯ್ಸ್. ಯೆಸ್ ಸರ್, ಇನ್ನೂ ಒಂದು ಆಫರ್ ಕೊಡ್ತೀನಿ. ಹೆಂಗಿದ್ರು ಗೆಲ್ತೀವಿ 10 ಲಕ್ಷ ಕೊಡ್ತೀರಾ? ಈಗಲೇ ಕೊಟ್ಟರೆ 1 ಲಕ್ಷ ಡಿಸ್ಕೌಂಟ್ ಕೊಡ್ತೀನಿ ಸರ್. ಡಿಸ್ಕೌಂಟ್ ಓಕೆ. ಸರ್ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದಾರಲ್ಲ, ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಪಿಟ್ ಸ್ಟಾಪ್ 10 lakhs ಅಂತ ಫಿಕ್ಸ್ ಮಾಡಿದೀನಿ ಅಂತ. ಬಟ್ ಫಾರಿನ್ ಹೋಗಿ ಟೂರ್ನಮೆಂಟ್ ಮಾಡಿದಾಗ ಇನ್ನೂ ಡಬಲ್ ಆಗುತ್ತಾ ಸರ್? ಇಲ್ಲ 10 times ಆಗ್ಬೋದು ವಿನ್ನರ್ಗೆ. ಸೊ ನಾನು ಟೀಮ್ ಓನರ್ನ ಮಾತಾಡ್ಸಿದ್ದೀನಿ. ಆಕ್ಚುಲಿ ರಿಯಲ್ ಓನರು ಇಲ್ಲಿದ್ದಾರೆ ಮೇಡಮ್ ಸೌಹಾರ್ದ. ಸೊ ಏನಾಯ್ತು ಲಾಸ್ಟ್ ಇಯರ್ ಗೋಲ್ಡ್ ಅಂಡ್ ಗೋಲ್ಡ್ ನನಗೆ ಬಂತು. So I want to congratulate our team and hopefully we are going to win this time also. One of the promising players nam Santosh avaridare. So how excited are you? Ee sati everybody are like professional agi train ಆಗ್ತಿದ್ದಾರೆ in badminton. So how excited? Yeah, I met him in the gym. ಅವ್ರು ಹೇಳಿದ್ರೆ ಅಪ್ಪು ಕಪ್ಪಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ನಾನು ಅಂತ. So please let us know your excitement. ಎಲ್ರಿಗೂ ನಮಸ್ಕಾರ. ಸುಜನ್ ನಮಸ್ಕಾರ, ಚೆನ್ನಾಗಿದೆ ಸರ್. ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ರಿಗೂ ಜೋರ ಚಪ್ಪಾಳೆ ಬರುತ್ತೆ. ಫಸ್ಟ್ ಫಾರ್ ಎವ್ರಿಬಡಿ, ಆಲ್ ಮೈ ಲವ್ಲಿ ಫ್ರೆಂಡ್ಸ್, ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇವತ್ತು ಚೇತನ್ ಅವ್ರು ಮಾಡಿರುವಂಥ ವೇದಿಕೆಯಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಈ ಒಂದು ವೆದರ್ ಇದ್ರೂ ನಾವು ಒಟ್ಟಿಗೆ ಅದೇ ಎನರ್ಜಿ. ಸುಜನ್ ಬಂದು ಟಾಕಿಂಗ್. ಸೊ ಅಪ್ಪು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ಟೀಮ್ ಒಂಥರ ಫ್ಯಾಮಿಲಿ ಇದ್ದಂಗೆ. ಸೃಜಾ ಕ್ಯಾಪ್ಟನ್ ಆಗಿ ತುಂಬ ಖುಷಿ ಆಗ್ತಿದೆ. ಸೃಜಾ ಇಲ್ಲ ಅಂದರೆ ನಾವಿಲ್ಲ, ಈ ಟೀಮ್ ಇಲ್ಲ. ಈ ಟೀಮಲ್ಲಿರುವಂಥ ಹುಮ್ಮಸ್ ಎಲ್ಲ ಮನೀಶ್ ಅವರು ಈ ಟೀಮನ್ನು ಕೊಂಡ್ಕೊಂಡಿದ್ದಾರೆ. ವಿಶಿಂಗ್ ಆಲ್ ದಿ ಬೆಸ್ಟ್ ಟು ಆಲ್ ಮೈ ಫೆಲೋ ಫೋಕ್ಸ್. ವಿಶಿಂಗ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್ ಅಂಡ್ ಸಪೋರ್ಟ್. ಮತ್ತೊಮ್ಮೆ ಸರ್ ಇದೊಂದು ಹೋಪ್ ಇದೆ ಸರ್ ನಿಮ್ಗೆ. 10 ಲಕ್ಷ ನಮ್ಗೆ ಬರಲ್ಲ ಅಂದ್ರೆ ಒಬ್ಬ ಹೋಪ್ ಇದೆ ಸರ್ ನಿಮಗೆ.
ಇದರಿಂದ ಇದು ಮಾಡ್ಬೋದು. ಆಮೇಲೆ ಅದು ಆದರೂ ನೀನು ಇಷ್ಟೆಲ್ಲ ಹೇಳಿದಲ್ಲ, ಅದಲ್ಲೂ ಹೇಳ್ಬೋದಾಗಿತ್ತು. ಬೇಕಿತ್ತ. ಓಕೆ, ಎಲ್ಲ ಟೀಮ್ ಪ್ಲೇಯರ್ಸ್ ಓನರ್ಸ್ ಎಲ್ಲ ಒಟ್ಟಿಗೆ ಹತ್ರ ಬನ್ನಿ ಅಂಡ್ ಸೇ ಇಟ್ ಔಟ್ ಲೌಡ್. ನಾವು ವೀರ ಕನ್ನಡಿಗ ಬುಲ್ಸ್ ಅಂತ ಒಂದ್ಸತಿ ಆನ್ ದ ಕೌಂಟ್ ಆಫ್ 3, 2, 1 ಕಮ್ ಆನ್. ಕ್ಯಾಮೆರಾ ನೋಡ್ಕೊಂಡು 3, 2, 1 ವೀರ ಕನ್ನಡಿಗ ಬುಲ್ಸ್. ಅರೆ ವಾ, ಥ್ಯಾಂಕ್ ಯು. ಗೋ ಅಬ್ರಾಡ್. ಎಷ್ಟು ಜನಕ್ಕೆ ಇದು ಅವಕಾಶ ಸಿಕ್ಕಿದೆಯೋ ಎಲ್ಲೋ ಗೊತ್ತಿಲ್ಲ. ನಾನು ಅಪ್ಪು ಅವ್ರ ಜೊತೆ ಬ್ಯಾಡ್ಮಿಂಟನ್ ಆಡಿದ್ದೀನಿ, ಅವ್ರ ಫೇವ್ರೆಟ್ ಗೇಮ್ ಕೂಡ. ಸೊ ಹಾಗಾಗಿ ಅಪ್ಪು ಅವರ ಒಂದು ಸವಿ ನೆನಪಲ್ಲಿ ನಾವೆಲ್ಲ ಇರೋ ಬರೋ ಶಕ್ತಿ ಎಲ್ಲ ಹಾಕಿ ನಾವು ಆಡೋಣ ಅಂತ. ನಮ್ಮ ಟೀಮಲ್ಲಂತೂ ರಕ್ತ ಕಣದಲ್ಲೂ ಎಲ್ಲರಿಗೂ ಬ್ಯಾಡ್ಮಿಂಟನ್ ಇದೆ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಏನೇ ಆಗ್ಲಿ ಬಟ್ ಬ್ಯಾಡ್ಮಿಂಟನ್ ಗೆಲ್ಬೇಕು. ಸೊ ಆ ತರ ಒಂದು ರೈಟ್ ಸ್ಪಿರಿಟ್ ಅಲ್ಲಿ ನಾವು ಈ ಗೇಮ್ ಅನ್ನ ಆಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಂಡ್ ಓವರ್ ದ ಮೈಕ್. ನಮ್ಮ ಟೀಮ್ ನಮಗೆ ಸಿಕ್ಕಿದ್ದಾರೆ. ಪರಿ ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಸರ್ ಕೂಡ ನಮಗೆ ಕೊಟ್ಟಿದ್ರಿ ಸರ್, ನಮಗೆ ಬಂತು ಸರ್. ಥ್ಯಾಂಕ್ ಯು ಸರ್. ಈ ಜೊತೆ ಯಾರೇ ಗೆದ್ರು ಅಪ್ಪು ಕಪ್ ಗೆಲ್ಲುತ್ತೆ. ಸೊ ಮೇ ದ ಬೆಸ್ಟ್ ಟೀಮ್ ವಿನ್. ಪರಿತೋಷ್ ಸರ್, ಇಟ್ಸ್ ಕೇಕ್ ವಾಕ್ ಫಾರ್ ಯು ಬಿಕಾಸ್ ಅಪ್ಪು ಸರ್ ಜೊತೆ ಬ್ಯಾಡ್ಮಿಂಟನ್ ಆಡ್ದಂತಹ ಪ್ಲೇಯರ್ ಇಲ್ಲೇ ಇದ್ದಾರೆ ಅಲ್ವಾ? ಎಲ್ಲರೂ ಆಡಿದ್ದೀರಾ ಅಂದ್ರೆ ಹಾಗಿದ್ರೆ ವಾಸ್ತು ನಿಮ್ಮ ಹತ್ರನೇ ಇದೆ ಅಲ್ವಾ? ಲಾಸ್ಟ್ ಇಯರ್ 50 grams, ಈ ಸತಿ 10 lakhs ನಿಮ್ದಾಗ್ಲಿ ಅಂತ ವಿಶ್ ಮಾಡ್ತೀವಿ. ಸೊ ದಿವ್ಯಾ, ಎಷ್ಟು ಖುಷಿ ಆಗ್ತಿದೆ. ಹೌ ಹ್ಯಾಪಿ ಆರ್ ಯು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಂಗೆ ಬಿಂದಾಸ್ ಟೀಮಲ್ಲಿ ಇರೋದಕ್ಕೆ ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇಲ್ಲಿರೋ ಪ್ರತಿಯೊಬ್ರು ಅಮೇಝಿಂಗ್. ಅಂದ್ರೆ ಓನರ್ ಹಿಮ್ಸೆಲ್ಫ್ ಸಖತ್ತಾಗಿ ಆಡ್ತಾರೆ, ಕ್ಯಾಪ್ಟನ್ ಮಾತಾಡೋದೇ ಬೇಡ. ಅಂಡ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ನಮಗೆ ಎವ್ರಿ ಡೇ ಒಂಥರ ಲೆಸನ್ ತರ ಎವ್ರಿ ಡೇ ಪ್ರಾಕ್ಟೀಸ್ ಕಲಿಯೋದಕ್ಕೆ ಏನಾದ್ರೂ ಸಿಗುತ್ತೆ, ಹೇಳ್ಕೊಡ್ತಾರೆ. ಅಂಡ್ ನನಗೆ ಗೊತ್ತು ಎಲ್ಲ ಟೀಮಲ್ಲೂ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾರೆ. ಐ ಥಿಂಕ್ 1 month ಪ್ರಾಕ್ಟೀಸ್ ಸೆಷನ್ ಇದ್ದಿದ್ರಿಂದ ಎಲ್ಲರೂ ಚೆನ್ನಾಗಿ ಕಲಿತು ಐ ಥಿಂಕ್ ಕಾಂಪಿಟೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾವು ಸಖತ್ತಾಗಿ ಫೈಟ್ ಮಾಡ್ತೀವಿ ಅಂತ ಹೇಳೋಷ್ಟು ಕಾನ್ಫಿಡೆನ್ಸ್ ಅಂತೂ ಇದೆ. ತುಂಬಾ ಖುಷಿ ಆಗ್ತಿದೆ. ಇಲ್ಲ, ಇಲ್ಲೇ ಬರ್ಕೊಂಡಿದೀವಿ, ಎಲ್ಲರೂ ಜೊತೆ ನೋಡ್ಬಿಡಿ. ಓದಕ್ ಬರತ್ತಲ್ಲ? ಇಲ್ಲ ಸರ್. ಕಾಣಿಸಲ್ವಾ? ಜೋರಾಗಿ ಹೇಳ್ತೀನಿ ಬಿಡಿ. ಈ ಸಲ ಕಪ್. ಥ್ಯಾಂಕ್ ಯು.